ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 18 ಆ್ಯಂಡ್ ನನ್ನ ಫಾಸ್ಟಿಂಗ್ನ ಡೇ 2 ಆಗಿರುತ್ತೆ. ನಾನಿಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಮೆಂತ್ಯ ನೀರನ್ನು ಕುಡಿತಾ ಇದ್ದೀನಿ. ನಾನು ನಿನ್ನೆ ಒಂದು ಫಾಸ್ಟಿಂಗ್ನ ಫಸ್ಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಕಮೆಂಟಲ್ಲಿ ಕೇಳಿದ್ರಿ, ಮೆಂತ್ಯ ನೀರನ್ನು ಕುಡಿದು ಮೆಂತ್ಯನೂ ಕೂಡ ತಿನ್ಬೋದಾ ಫಾಸ್ಟಿಂಗ್ ಟೈಮಲ್ಲಿ ಅಂತ. ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡ್ತೀನಲ್ಲ, ಅಂದರೆ ನನ್ನ ಒಂದು ಈಟಿಂಗ್ ಟೈಮಿಂಗ್ ಬರುತ್ತಲ್ಲ, ಆ ಟೈಮಲ್ಲಿ ನಾನು ಬ್ರೇಕ್ ಮಾಡೋ ಟೈಮಲ್ಲಿ ಮೆಂತ್ಯ ನೀರನ್ನು ಕುಡಿದು ಮೆಂತ್ಯನೂ ಕೂಡ ತಿಂತೀನಿ. ಅದರಿಂದ ಏನು ಪ್ರಾಬ್ಲಮ್ ಇರಲ್ಲ. ಇನ್ನು ನೀವು ಮೆಂತ್ಯನ ತಿನ್ನಲ್ಲ, ಮೆಂತ್ಯ ನೀರನ್ನು ಮಾತ್ರ ಕುಡಿತೀವಿ ಅಂತ ಅಂದಾಗ ಫಾಸ್ಟಿಂಗಲ್ಲಿ ಇರ್ತಿರಲ್ಲ, ಅಂದರೆ ಉಪವಾಸ ಇರ್ತಿರಲ್ಲ, ಆ ಟೈಮಲ್ಲಿ ಆರಾಮಾಗಿ ಮೆಂತ್ಯ ನೀರನ್ನು ಕುಡಿಬೋದು. ಬಟ್ ಮೆಂತ್ಯ ತಿನ್ನೋ ಹಾಗಿಲ್ಲ. ಯಾವಾಗ ನಿಮ್ಮದು ಈಟಿಂಗ್ ಪೀರಿಯಡ್ ಬರುತ್ತಲ್ಲ, ಆ ಟೈಮಲ್ಲಿ ನೀವು ಮೆಂತ್ಯ ನೀರನ್ನು ಕುಡಿದು ಮೆಂತ್ಯನೂ ಕೂಡ ತಿನ್ಬೋದು. ನಾನು 12 ಗಂಟೆಗೆ ನನ್ನ ಒಂದು ಮೀಲ್ನ ಸ್ಟಾರ್ಟ್ ಮಾಡಿ ನೈಟ್ 8 ಗಂಟೆಗೇನು ನನ್ನ ಮೀಲ್ನ ಮುಗಿಸ್ಕೊತೀನಿ ಕಂಪ್ಲೀಟಾಗಿ. ಆ ಟೈಮಲ್ಲಿ ನಾನು ಫಸ್ಟಿಗೆ ನನ್ನ ಫಸ್ಟ್ ಮೀಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕು. ಒಂದು ಹಣ್ಣು ಇಲ್ಲ ಏನಾದರೂ ಒಂದು ಫ್ರೂಟ್ಸು, ವೆಜಿಟೇಬಲ್ಸ್ ಏನಾದರೂ ಸರಿ ತಿಂದು ಬ್ರೇಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಮೆಂತ್ಯ ನೀರನ್ನು ಕುಡಿದು ಮೆಂತ್ಯನೂ ಕೂಡ ತಿಂದು ಅದನ್ನು ಬ್ರೇಕ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಹಣ್ಣನ್ನು ತಿನ್ನೋಣ ಅಂತ ಅನ್ನಿಸ್ತು. ಬಟ್ ನಿನ್ನೆ ಬನಾನಾ ತಿಂದಿದ್ದೆ. ಇವತ್ತು ಬನಾನಾ ಮತ್ತು ಓಟ್ಸ್ನ ಬಳಸ್ಕೊಂಡು ಪ್ಯಾನ್ ಕೇಕ್ನ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಡಯೆಟ್ ಅಂತ ಅಂದರೆ ಸಪ್ಪೆ ಸಪ್ಪೆ ಊಟ, ಏನು ರುಚಿಯಾಗಿರ್ತಕ್ಕಂಥದ್ದನ್ನ ತಿನ್ನಲ್ಲ ಅಂತ ಸುಮಾರಷ್ಟು ಜನ ಅನ್ಕೋತೀರ. ಆ ಥರ ಏನಿಲ್ಲ. ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡನ್ನು, ಸ್ವೀಟ್ ಇರ್ತಕ್ಕಂಥ ಫುಡ್ಡು, ಖಾರ ಇರ್ತಕ್ಕಂಥ ಫುಡ್ಡು ಎಲ್ಲನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹಾಗಾಗಿ ನಾನಿಲ್ಲಿ ಪ್ಯಾನ್ ಕೇಕ್ನ ಮಾಡ್ಕೋತಾ ಇದ್ದೀನಿ. ಓಟ್ಸ್, ಬನಾನಾ ಸೇರಿಸಿ 2 ಬನಾನಾ, 1 ಬೌಲಷ್ಟು ಓಟ್ಸು. ಇದು ನನ್ನ ಒಬ್ಳಿಗೆ ಎಲ್ಲ, ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಕೂಡ ನಾನು ಮಾಡ್ಕೋತಾ ಇರೋದು. ಹಾಗಾಗಿ ಅದೆರಡನ್ನೂ ಕೂಡ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ, ಹಾಲು ಹಾಕೋಬೋದು, ಬಟ್ ನನಗೆ ಹಾಲು ಅಷ್ಟು ಇಷ್ಟ ಆಗಲ್ಲ ಅಂಥೇಳಿ ನೀರನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ನುಣ್ಣಗೆ ಅದನ್ನು ರುಬ್ಕೊಂಡು ತವಾನ ಕಾಯಿಸ್ಕೊಂಡು ನಾವು ಯಾವ ರೀತಿ ದೋಸೆನ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಬಟ್ ತೀರಾ ತೆಳುನೂ ಬೇಡ, ದೊಡ್ಡದಾಗೂ ಬೇಡ, ಚಿಕ್ಕದು ಮತ್ತು ಸ್ವಲ್ಪ ಮಂದ ಇರಲಿ. ಒಂದು ಹಿಟ್ಟನ್ನು ಮಂದವಾಗಿ ಸ್ಪ್ರೆಡ್ ಮಾಡಿಕೊಂಡು, ಅಂದರೆ ಮುಂಚೆ ಎಲ್ಲ ಎರಿಯಪ್ಪ ಅಂತ ಮಾಡ್ತಿದ್ರು, ಸ್ವೀಟ್ ಎರಿಯಪ್ಪ, ಆ ರೀತಿ ಮಾಡಿಕೊಂಡು ನಾನು ಇಲ್ಲಿ ಎರಡೂ ಕಡೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಸಖತ್ತಾಗಿತ್ತು. ಅಂದರೆ ಮಾಡ್ಕೊಂಡು ತಿಂತು ಅಂದರೆ ಹಿಂಗೂ ಫುಡ್ಗಳೆಲ್ಲ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದಾ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ದಾಗ ಅಂತ ಅನಿಸುತ್ತೆ ಕೆಲವೊಂದು ಸಲ. ನಾನು ಹಂಗೇ ಸಪ್ಪೆ ಮಾಡ್ಕೊಳ್ಳೋದ್ರ ಬದಲು ಅದೇ ಓಟ್ಸು, ಅದೇ ಓಟ್ಸ್ ದೋಸೆ, ಇಲ್ಲ ಅದೇ ರವೆದು ರೊಟ್ಟಿದು, ಚಪಾತಿದೆಲ್ಲ ಮಾಡ್ಕೊಳ್ಳೋದ್ರ ಬದಲು ಏನಾದರೂ ಒಂದಿನ ದಿನಕ್ಕೊಂದು ಇಲ್ಲ 2 ದಿನಕ್ಕೊಂದು ಸಲನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ಟ್ರೈ ಮಾಡೋಣ ಅಂಥೇಳಿ. ಹೆಂಗಿದ್ರು ಮನೆಯಲ್ಲಿ ಹನಿ ಇತ್ತಲ್ವ, ನ್ಯಾಚುರಲ್ ಹನಿ, ಅದನ್ನು ಯೂಸ್ ಮಾಡ್ಕೊಳ್ತು ಅಂತಂದರೆ ಆರಾಮಾಗಿ ಒಂದು ಪ್ಯಾನ್ ಕೇಕು, ಓಟ್ಸ್ ಬನಾನಾ ಪ್ಯಾನ್ ಕೇಕು ತುಂಬಾ ರುಚಿಯಾಗಿರುತ್ತೆ ಅಂತೇಳಿ ಮಧ್ಯದಲ್ಲಿ ಸ್ವೀಟಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಡಯೆಟಲ್ಲಿದ್ದಾಗ, ಸಪ್ಪೆ ಊಟ, ಯಾರು ಡಯೆಟ್ ಮಾಡ್ತಾರೆ ಅಂತೆಲ್ಲ ಅನ್ಕೋತೀರಾ ಅಲ್ವಾ. ನಾನು ಕೂಡ ಹಾಗೇ ಮಾಡಿಕೊಂಡು ಇದೆಲ್ಲ ಡಿಫ್ರೆಂಟಾಗಿರೋದನ್ನ ಟ್ರೈ ಮಾಡೋದಕ್ಕೆ ಹೋಗ್ತಿರಲಿಲ್ಲ. ಹೆಲ್ದಿಯಾಗೂ ಕೂಡ ಇದೆ, ಆರಾಮಾಗಿ ಕೂಡ ಮಾಡ್ಕೋಬೋದು. ಮೊಟ್ಟೆನೂ ಕೂಡ ಸೇರಿಸಿ ಒಂದು ಪ್ಯಾನ್ ಕೇಕ್ನ ಮಾಡ್ಕೋಬೋದು. ಬಟ್ ನಿನ್ನೆ ಗುರುವಾರ ಆಗಿರೋದ್ರಿಂದ ನಾನು ಮೊಟ್ಟೆ ತಿನ್ನಲ್ಲ, ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಾದ ನಂತರ ಹಾಲು ಕೂಡ ಇಷ್ಟ ಆಗದೆ ಇರೋದ್ರಿಂದ ಸಿಂಪಲಾಗಿ 2 ಇಂಗ್ರೀಡಿಯೆಂಟು, ಬನಾನಾ, ಓಟ್ಸ್ ಅಷ್ಟೇ, ಎರಡನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ಹನಿನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿತ್ತಂತಂದರೆ, ಎಷ್ಟೋ ದಿನಗಳ ನಂತರ ಏನೋ ಒಂಥರ ಸ್ವೀಟ್ನ ತಿಂದಂಗೆ ಆಯಿತು. ಸ್ವೀಟ್ ಕ್ರೇವಿಂಗು ಕೂಡ ಕಡಿಮೆ ಆಯಿತು ನನಗೆ. ಈ ಒಂದು ಫಾಸ್ಟಿಂಗ್ನ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಹಾಗಾಗಿ ಸುಮಾರಷ್ಟು ಜನ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ಫಾಸ್ಟಿಂಗ್ನ ಒಂದು ಫಾಲೋಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಸಕ್ಸಸ್ಸು ಕೂಡ ಆಗಿದ್ದಾರೆ. ನಾನು ಕೂಡ ಲಾಸ್ಟ್ ಟೈಮು ಫಾಸ್ಟಿಂಗ್ ಮಾಡಿಕೊಂಡು ಆರಾಮಾಗಿ ನನ್ನ ಒಂದು ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಬಿಗಿನರ್ಸ್ ಆಗಿತ್ತು ಅಂತ ಅಂದರೆ, ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಒಂದು 10 to 15 ಡೇಸು ಯಾವುದೇ ರೀತಿಯ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟಿಗೆ ಫುಡ್ಗೆಲ್ಲ ಕಂಟ್ರೋಲ್ ಬಂದು ಫುಡ್ ಅಡ್ಜಸ್ಟ್ ಆಗಿ ಅದಾದ ನಂತರ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಿ ಆರಾಮಾಗಿ ಮಾಡ್ಕೋಬೋದು. ಸುಮಾರಷ್ಟು ವಿಧಾನದಲ್ಲಿ ಒಂದು ಫಾಸ್ಟಿಂಗ್ನ ಮಾಡ್ಕೋಬೋದು. ನಾನು ಆಯ್ಕೆ ಮಾಡ್ಕೊಂಡಿರೋದು 16/8, ಅಂದರೆ 16 ಗಂಟೆಗಳ ಕಾಲ ಯಾವುದೇ ರೀತಿಯ ಫುಡ್ನ ತೊಗೊಳ್ಳಲ್ಲ, ಬರೀ ನೀರು, ಬ್ಲ್ಯಾಕ್ ಕಾಫಿ ಈ ಥರ ತೊಗೋಬೋದು, ತೊಂದರೆ ಏನಿಲ್ಲ. ಮತ್ತು ಕಷಾಯನೂ ಕೂಡ ಕುಡಿಬೋದು, ಯಾವುದೇ ರೀತಿಯ ಕ್ಯಾಲೋರೀಸು ಅದರಲ್ಲಿ ಜಾಸ್ತಿ ಇರೋದಿಲ್ಲ. ಇತ್ತು ಅಂದರೆ ಒಂದು 5 to 10 ಕ್ಯಾಲೋರಿ ಒಳಗಡೆನೇ ಇರುತ್ತೆ. ತೀರಾ ಏನು ಅಷ್ಟು ಕ್ಯಾಲೋರಿ ನಮ್ಮ ಒಂದು ಡಿಟಾಕ್ಸ್ ಡ್ರಿಂಕಲ್ಲಿ, ಕಷಾಯದಲ್ಲಿ ಇರೋದಕ್ಕೆ ಹೋಗಲ್ಲ. ಏನು ಜಸ್ಟ್ ನಾವು ಜೀರಿಗೆ ಇಲ್ಲ ಅಂದರೆ ಮೆಂತ್ಯ, ಸೋಂಪು, ಶುಂಠಿ,
ಪುದೀನ ಈ ಥರ ಕುದಿಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತೀವಿ. ಅದರಿಂದ ಅಷ್ಟೇನು ಕ್ಯಾಲೋರಿ ಸಿಗೋದಿಲ್ಲ ನಮಗೆ. ಹಾಗಾಗಿ ಫಾಸ್ಟಿಂಗ್ ಟೈಮಲ್ಲಿ ಒಂದು ಕಷಾಯನ ತೊಗೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಏನೋ ಒಂದು ಗ್ಲಾಸ್ ಅಲ್ವಾ ತೊಗೊಳ್ಳುವಂಥದ್ದು, ಹಾಗಾಗಿ ಅಷ್ಟು ಕ್ಯಾಲೋರಿ ಇರಲ್ಲ. 0 ಕ್ಯಾಲೋರಿ ಫುಡ್ಗಳನ್ನ ನಾವು ಅಂದರೆ ನೀರು, ಬ್ಲ್ಯಾಕ್ ಕಾಫಿ, ಒಂದು ಕಷಾಯನ ತೊಗೋಬೋದು ಆರಾಮಾಗಿ, ಪ್ರಾಬ್ಲಮ್ ಏನಿಲ್ಲ. ಇನ್ನು ಫ್ರೆಂಡ್ಸ್, ಆಫ್ಟರು ಈಟಿಂಗ್ ಟೈಮಲ್ಲಿ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡು ಅಂದರೆ 8 ಗಂಟೆಗಳ ಕಾಲ ಏನು ಫುಡ್ಡನ್ನು ತೊಗೊಳ್ತೀವಿ ಅದು ತುಂಬಾ ಹೆಲ್ದಿಯಾಗಿರಬೇಕು, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಬೇಕು, ಆ ಥರ ಫುಡ್ಗಳನ್ನ ತೊಗೊಳ್ಬೇಕು. ನಾನಿಲ್ಲಿ 2 ಮೀಲ್ನ ಪ್ರಿಪೇರ್ ಮಾಡಿಕೊಂಡು ನಾನು ತೊಗೊಳ್ತೀನಿ 8 ಗಂಟೆಗಳ ಕಾಲ. ಅದ್ರ ಮಧ್ಯದಲ್ಲಿ ಆದಷ್ಟು ಹಣ್ಣು, ವೆಜಿಟೇಬಲ್ಸು ಇದನ್ನೆಲ್ಲ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಏನೇನು ತೊಗೊಳ್ತಿದ್ದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೋತೀನಿ. ಒಂದು ಮಜ್ಜಿಗೆ ಆಗಿರ್ಬೋದು, ಮೆಂತ್ಯ ನೀರು, ಇದೆಲ್ಲನೂ ಕೂಡ ಆ ಒಂದು 8 ಗಂಟೆಗಳ ಕಾಲ ಮುಗಿಸ್ಕೋತೀನಿ. ಆ ರೀತಿ ಹೆಲ್ದಿಯಾಗಿ ನೀವು ಪ್ಲಾನಿಂಗ್ ಮಾಡ್ಕೋಬೇಕು. ನಾನು ಸಂಜೆ 8 ಗಂಟೆಗೆ ನನ್ನ ಊಟನ ಕ್ಲೋಸ್ ಮಾಡ್ತು ಅಂದರೆ ಅದಾದಮೇಲೆ ಅದರ ನಂತರ ಏನೋ ಒಂದು ಚಿಯಾ ಸೀಡ್ಸ್ನ ನೆನೆಸಿಟ್ಟಿರ್ತೀನಿ, ಅದನ್ನು ಮಾತ್ರ ಕುಡಿದು ಮಲಗ್ತೀನಿ. ನೀರನ್ನು ಕುಡಿಬೋದು ಚೆನ್ನಾಗಿ. ಅದು ಬಿಟ್ಟು ಬೇರೆ ಏನನ್ನು ಕೂಡ ತಿನ್ನೋ ಹಾಗಿಲ್ಲ. ಇನ್ನು ನನ್ನ ಬೆಳಿಗ್ಗೆ ರೊಟೀನ್ ಸ್ಟಾರ್ಟ್ ಆಗೋದು, ಫುಡ್ ರೊಟೀನು 12 ಗಂಟೆ ಮೇಲೆ. ಅದೇ ಹೇಳಿದ್ನಲ್ವ, ಫಸ್ಟಿಗೆ ಬ್ರೇಕ್ ಮಾಡಬೇಕು ಫಾಸ್ಟಿಂಗ್ನ, ಅದಾದಮೇಲೆ ಫುಡ್ಡನ್ನು ತೊಗೊಳ್ತಾ ಹೋಗಬೇಕು, ಫಸ್ಟ್ ಮೀಲ್, ಸೆಕೆಂಡ್ ಮೀಲ್ ಅಂತೇಳಿ. ಇನ್ನು ಅದಾಗಲ್ಲ ನಮಗೆ, ಈ ಒಂದು ಟೈಮಿಂಗ್ಸು ಬ್ಯಾಲೆನ್ಸ್ ಆಗೋಲ್ಲ. ನಾವು 3 ಹೊತ್ತೂ ಕೂಡ ಊಟ ಮಾಡಿ ಫಾಸ್ಟಿಂಗ್ನ ಮಾಡಬೇಕು ಅಂತ ಅನ್ನೋರು 12ರಿಂದ 12 ಅಂತ ಅಂದರೆ 12 ಗಂಟೆಗಳ ಕಾಲ ಫಾಸ್ಟಿಂಗ್ ಮಾಡುವಂಥದ್ದು, ಇನ್ನು 12 ಗಂಟೆಗಳ ಕಾಲ ಫುಡ್ಡನ್ನು ತೊಗೊಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಅಂದರೆ 3 ಹೊತ್ತು ಊಟ ಬೇಕು, ಇಲ್ಲಾಂದರೆ ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಳ್ತಿದ್ದೀವಿ, 3 ಹೊತ್ತು ಊಟ ಬೇಕು, ಇಲ್ಲ 2 ಹೊತ್ತು ಊಟ ಮಾಡ್ಕೊಂಡು ಇರೋಕ್ಕಾಗಲ್ಲ, 3 ಹೊತ್ತು ಏನಾದರೂ ಸ್ವಲ್ಪನಾದರೂ ತೊಗೊಳ್ಳೇಬೇಕು ನಮಗೆ ಅಂತ ಅನ್ನೋರು 12 ಗಂಟೆಗಳ ಕಾಲ ಫಾಸ್ಟಿಂಗು, 12 ಗಂಟೆಗಳ ಕಾಲ ಈಟಿಂಗ್ ಪೀರಿಯಡ್ನ ಇಟ್ಕೋಬೇಕು. ನಿಮಗೆ ಯಾವ ಟೈಮು ಒಂದು ಬೆಸ್ಟ್ ಅನಿಸುತ್ತೆ ಆ ಟೈಮಲ್ಲಿ ನೀವು ಫಾಸ್ಟಿಂಗ್ನ ಮಾಡ್ಕೊಳ್ಳಿ, ಬಾಕಿ ಟೈಮ್ ಹೀಟಿಂಗ್ನ ಮಾಡ್ಕೊಳ್ಳಿ. ಆದಷ್ಟು 7 ಗಂಟೆಯಿಂದ 8 ಗಂಟೆ ಒಳಗಡೆ ನಿಮ್ಮ ನೈಟ್ ಊಟನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದಾದ ನಂತರ ನೀವು ಎಷ್ಟು ಅವರ್ ಫಾಸ್ಟಿಂಗ್ ಇರಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ಅವರು ಗ್ಯಾಪ್ ಕೊಟ್ಟು ಮತ್ತೆ ನಿಮ್ಮ ಒಂದು ಈಟಿಂಗ್ ಟೈಮ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಲೆನ್ಸು ಕೂಡ ಮಾಡ್ಕೋಬೋದು. ಇಲ್ಲ ತೀರಾ 12ರಿಂದ 12 ತೀರಾ ಜಾಸ್ತಿ ಆಗೋಯಿತು ಫಾಸ್ಟಿಂಗ್ ಟೈಮು ಅಂತ ಅಂದ್ಕೊಳ್ತು ಅಂದರೆ 14 ಗಂಟೆ ಫಾಸ್ಟಿಂಗ್ ಮಾಡಿ 10 ಗಂಟೆಗಳ ಕಾಲ ಈಟಿಂಗ್ ಪೀರಿಯಡ್ನ ಇಟ್ಕೊಳ್ಳಿ. ಆ ಒಂದು 10 ಗಂಟೆಗಳ ಕಾಲನೂ ಕೂಡ ನೀವು 3 ಮೀಲ್ನ ಕಂಪ್ಲೀಟ್ ಮಾಡ್ಕೋಬೋದು ಆರಾಮಾಗಿ. ಒಂದು ಸ್ನ್ಯಾಕ್ಸ್ ಅವರ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದೆಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ಒಂದು ಫಾಸ್ಟಿಂಗ್ನ ಕ್ಲೋಸ್ ಮಾಡ್ಕೋಬೋದು. ನಿಮ್ಮ ದಿನದಲ್ಲಿ ಒಂದು ಫಾಸ್ಟಿಂಗ್ ಅನ್ನೋದನ್ನ ಕ್ಲೋಸ್ ಮಾಡ್ಕೋಬೋದು. ಆ ಒಂದು ವಿಧಾನದಲ್ಲೂ ಕೂಡ ಮಾಡ್ಕೋಬೋದು. ಇನ್ನೂ ಸುಮಾರು ಟೈಮಿಂಗ್ಸ್ಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೋದು. 16ರಿಂದ 8, 14ರಿಂದ 10, 12ರಿಂದ 12, ಇಲ್ಲ ಅಂದರೆ 18ರಿಂದ 6 ಗಂಟೆ, ಅಂದರೆ 18 ಗಂಟೆಗಳ ಫಾಸ್ಟಿಂಗು, 6 ಗಂಟೆಗಳ ಕಾಲ ಊಟ. ಅದು ತುಂಬಾ ಹೆವಿ ಆಗುತ್ತೆ, ಆಗಲ್ಲ, ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತೀರಾ ಜನಗಳು ಏನು ಮಾಡ್ತಾರೆ ಅಂದರೆ 20 ಗಂಟೆಗಳ ಕಾಲ ಉಪವಾಸ ಇರ್ತಾರೆ, 4 ಗಂಟೆಗಳ ಕಾಲ ಫುಡ್ನ ಪ್ರಿಪೇರ್ ಮಾಡ್ತಾರೆ, ತಿಂತಾರೆ. ಅದು ಕೂಡ ಜಾಸ್ತಿ ಹೆವಿ ಆಗೋಗುತ್ತೆ. ಅದನ್ನೆಲ್ಲ ಮಾಡೋದ್ರ ಬದಲು ಬೆಸ್ಟ್ ಅಂದರೆ 12ರಿಂದ 12, 14ರಿಂದ 10, 16ರಿಂದ 8. ನಾನೇನು ಮಾಡ್ತೀನಲ್ಲ 16ರಿಂದ 8, ಅದು ಕೂಡ ಬೆಸ್ಟ್ ಇರುತ್ತೆ. ಇದು ಯಾವುದು ಟೈಮಿಂಗ್ಸ್ ಎಲ್ಲ ನಾವು ಇಟ್ಕೊಂಡು ಮಾಡೋದಕ್ಕೆ ಆಗಲ್ಲ, ಈ ಥರ ಎಲ್ಲ ನಮ್ಗೆ ಗೊತ್ತಾಗಲ್ಲ ಅಂತ ಅಂದರೆ ವಾರದಲ್ಲಿ 5 ದಿನ ಚೆನ್ನಾಗಿ ನಾರ್ಮಲ್ ಊಟನ ಮಾಡಿ, ಅಂದರೆ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡನ್ನು ಮಾಡಿ. ಇನ್ನು ವಾರದಲ್ಲಿ 2 ದಿನ ಕಡಿಮೆ ಕ್ಯಾಲೋರಿ ಫುಡ್ಗಳನ್ನ ತೊಗೊಳ್ಳಿ. ಅಂದರೆ ಫಾಸ್ಟಿಂಗಲ್ಲಿರಿ, ಅಂದರೆ ತೀರಾ ಊಟನೇ ಬಿಟ್ಬಿಡಿ ಅಂತ ಏನು ಹೇಳಲ್ಲ. ಕಡಿಮೆ ಕ್ಯಾಲೋರಿ ಫುಡ್ನ ತೊಗೊಂಡು ವಾರದಲ್ಲಿ 2 ದಿನ ಬ್ಯಾಲೆನ್ಸ್ ಮಾಡಿ, ಇನ್ನು 5 ದಿನ ನಾರ್ಮಲ್ ಊಟನ ತೊಗೊಂಡು ಫಾಸ್ಟಿಂಗ್ನ ಮಾಡ್ಕೊಳ್ಳಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಇನ್ನು 2 ದಿನ ಕಡಿಮೆ ಕ್ಯಾಲೋರಿ ಫುಡ್ನ ತೊಗೊಳ್ಳಿ. ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೆ ಅದನ್ನು ಮಾಡಿಕೊಂಡು ಆರಾಮಾಗಿ ಫಾಸ್ಟಿಂಗ್ ಡೇನ ಮುಗಿಸ್ಕೋಬೋದು. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನಿಲ್ಲಿ ನೈಟ್ ಊಟಕ್ಕೆ ರಾಗಿ ರೊಟ್ಟಿ ವಿತ್ ಚಟ್ನಿ, ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇನ್ನು ಚಿಯಾ ಸೀಡ್ಸ್ ನೀರನ್ನ ಕುಡಿದು ನನ್ನ ಡೇ 2 ಫಾಸ್ಟಿಂಗ್ ಡೇನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.